ವಿನಯ್ ನನ್ನ ಪ್ರಕಾರ ಒಂದು ಅಗ್ರೆಸಿವ್ ಪ್ಲೇಯರ್. ಸಂಗೀತ ಒಂದು ಒಳ್ಳೆ ಪ್ಲೇಯರ್. ಅವ್ನಿಗೆ ಒಂದು ರಿಯಾಲಿಟಿ ಶೋ ಕಂಟೆಸ್ಟೆಂಟ್ಗೆ ಇರ್க்கூடிய ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಇದೆ ಅವಳ ಹತ್ರ. ಸೊ ವೆರಿ ಗುಡ್, ಒಳ್ಳೇದಾಗಲಿ. ವರ್ತೂರ್ ಸಂತೋಷ್ ಬಂದು ಫ್ಯಾನ್ಸ್ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾನೆ. ಅವನು ಫ್ಯಾನ್ಸ್ ಅವನ್ನ ಉಳಿಸ್ಕೊಳ್ಳೋಕೆ ಅವನು ಒಂದು ರೀಸನ್ ಕೊಡಬೇಕು, ಇನ್ನೂ ಚೆನ್ನಾಗಿ ಆಟ ಆಡಬೇಕು, ಇನ್ನೂ ಜಾಸ್ತಿ ಮಾತಾಡಬೇಕು ಅಂತ ನನಗೆ ಅನಿಸುತ್ತೆ. ಅಮ್ಮನ ಆಸೆ ನಾನೇ ಗೆಲ್ಲಬೇಕು ಅಂತ ಇತ್ತು. ಅಫ್ಕೋರ್ಸ್ ಅಮ್ಮ ಇದ್ರೆ ಅದೇ ಇರುತ್ತೆ. ಬಟ್ ಒಂದು ಒಳ್ಳೆ ಹೆಸರು ಮಾಡಿದ್ದೀನಿ ಅಂತ ಅವ್ರಿಗೆ ಇವಾಗ ಖುಷಿ ಇದೆ. ಬಿಗ್ ಬಾಸ್ ಹ್ಯಾಂಗ್ ಓವರ್ ಇರುತ್ತೆ, ಯಾಕಂದ್ರೆ ನೀವು 90 ದಿನಗಳು ಏನು ಕಡಿಮೆ ಮಾತೇನಲ್ಲ, 90 ದಿನಗಳ ಕಾಲ ಇದ್ದೀರಿ ತಾವು. ಸೊ ಅಲ್ಲಿಂದ ಇಮಿಡಿಯೇಟ್ ಹೊರಗೆ ಬಂದಾಗ ಒಂದು ಹ್ಯಾಂಗ್ ಓವರ್ ಇರುತ್ತೆ. ಆ ಹ್ಯಾಂಗ್ ಓವರ್ ನಿಮಗೂ ಕೂಡ ಇದೆಯಾ? ಬಿಗ್ ಬಾಸ್ ಹ್ಯಾಂಗ್ ಓವರ್ ಅದು ಸ್ವಲ್ಪ ಇದೆ. ಹೇಗಿದೆ ಅದು? ಅದೊಂದು ಅದಕ್ಕೆ ಹೇಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಮೈಕ್ ಹಾಕೊಳ್ಳೋದು ಅಭ್ಯಾಸ ಇರುತ್ತಲ್ವಾ, ಹೌದು. ಮೈಕ್ ಪದೇ ಪದೇ ಸರಿ ಮಾಡ್ಕೊಳ್ಳುವಂಥದ್ದು, ಹೌದು ಆಮೇಲೆ ಇನ್ನೊಬ್ಬರನ್ನ ಹತ್ರ ಹೋಗಿ ಕೂತ್ಕೊಳ್ಳೋದು, ಮಾತಾಡುವಂಥದ್ದು. ಬಟ್ ಇಲ್ಲಿ ಯಾರು ಇರಲ್ಲ. ಹೌದು. ಬಟ್ ಈ ದಿನಗಳಲ್ಲಿ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಇಲ್ಲಿ ಬಂದು ಏನು ಬಿಸ್ನೆಸ್ ನೋಡೋದು ಸರಿ, ಬೇರೆ ಏನು ಮಿಸ್ ಆಗಿದ್ದು ವಿಷಯ ಎಲ್ಲ ತಿಳ್ಕೊಳ್ಳೋದು ಸರಿ, ಅದರಲ್ಲೇ ಟೈಮ್ ಹೋಗ್ತದೆ. ಇಂಟರ್ವ್ಯೂ ಕೊಡೋದು ಅದರಲ್ಲೇ ಫುಲ್ ಟೈಮ್ ಹೋಗ್ತಾ ಇದೆ. ಅದರಲ್ಲಿ ಕಂಪ್ಲೀಟ್ ಆಗಿ ಹೊರಗಡೆ ಬಂದಿಲ್ಲ. ಇಲ್ಲಿ ಕುತ್ಕೊಂಡು ಇನ್ನ ಲಾಸ್ಟ್ 2-3 ಡೇಸ್ ಬಿಗ್ ಬಾಸ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಹತ್ರ ಇದ್ದೇನೋ ಸರಿ, ಅಮ್ಮ ಹತ್ರ, ಇಲ್ಲಿ ಇಂಟರ್ವ್ಯೂಗಳಲ್ಲಿ. ಸೊ ಇನ್ನ ಕಂಪ್ಲೀಟ್ಲಿ ಬಿಗ್ ಬಾಸ್ ಹೊರಗಡೆ ಬಂದಿಲ್ಲ ನಾನು. ಇನ್ನ ಅರ್ಧ ಬಿಗ್ ಬಾಸ್ ಅಲ್ಲೇ ಇದ್ದೀನಿ. ಬಟ್ ಅದು ಎಂಡ್ ಆದಾಗ ಗೊತ್ತಾಗತ್ತೆ. ಇಂಟರ್ವ್ಯೂ ಅಂದ ತಕ್ಷಣ ನಮ್ಗೆ ಜ್ಞಾಪಕ ಬಂತು, ನಿಮ್ಮ ಏನು ಬಿಗ್ ಬಾಸ್ನಲ್ಲಿ ಏನು ನಿಮ್ಮನ್ನೆಲ್ಲ ಸೆಲೆಕ್ಟ್ ಮಾಡಿರ್ತಾರೆ ಮತ್ತು ಒಂದು ವ್ಯವಸ್ಥೆ ಇರುತ್ತಲ್ವಾ, ಆ ವ್ಯವಸ್ಥೆಯಲ್ಲಿ ಇದ್ದಂಥವ್ರು ನೀವು ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೆ ನೀವು ಯಾರಿಗೂ ಇಂಟರ್ವ್ಯೂ ಕೊಡಬೇಡಿ ಅಂತ ಏನೋ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ದೀನಿ. ನಿಜಾನ? ಆ ಥರ ಏನಾದ್ರು ನಿಮ್ಗೆ ಹೇಳಿದಾರಾ? ಇಲ್ಲ, ನಮಗೆ ಏನು ಹೇಳಿದ್ರು ಅಂದ್ರೆ ಅವರೇ ಇಂಟರ್ವ್ಯೂನ ಅರೇಂಜ್ ಮಾಡಿ ಕೊಡ್ತಾರೆ. ಆ ಇಂಟರ್ವ್ಯೂಗಳು ನೀವು ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಆ ಥರ ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ಇಲ್ಲ. ಬಿಗ್ ಬಾಸ್ ಮನೆ ಒಳಗೆ ಹೋಗುವಾಗ ಏನಾದ್ರು ರಿಸ್ಟ್ರಿಕ್ಷನ್ಸ್ ಇರ್ತಾವ, ಕಂಡೀಷನ್ಸ್ ಏನಾದ್ರು ನಿಮ್ಗೆ ಇರ್ತಾ? ಈ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ನೀವೆಲ್ಲ ಫಾಲೋ ಮಾಡಬೇಕು ಅಂತ ಹೇಳಿ? ಒಂದು ದೊಡ್ಡ ಬಿಗ್ ಬಾಸ್ ರೂಲ್ಸ್ ಅಂತ ಒಂದು ಬುಕ್ಕೇ ಕೊಟ್ಟಿದ್ದಾರೆ. ಓಕೆ, ಏನೇನು ನೀವು ತಿಳ್ಕೊಂಡಿರುವಂತ ರೂಲ್ಸ್ ಏನೇನಿತ್ತು? ರೂಲ್ಸ್ ಏನು, ಮೈಕ್ ಯಾವಾಗಲೂ ಹಾಕೋಬೇಕು, ಮಲಗಬಾರ್ದು, ಬೇರೆ ಔಟ್ಸೈಡ್ ಅಲ್ಲಿದ್ದು ಯಾರೋ ಕಾಂಪೌಂಡ್ ಒಳಗೆ ಬಂದರೆ ಅವ್ರ ಜೊತೆ ಮಾತಾಡಬಾರ್ದು, ಏನೋ ಡ್ರೋನ್ ಎಲ್ಲ ಏನೋ ಫ್ಲೈ ಮಾಡ್ಕೊಂಡು ಬಂದರೆ ನೀವು ಇಮಿಡಿಯೇಟ್ಲಿ ಮನೆ ಒಳಗೆ ಹೋಗ್ಬೇಕು. ಮತ್ತೆ ಆಟ ಅಂತ ಬಂದಾಗ ರೂಲ್ಸ್ ಏನಾದ್ರು ಇರುತ್ತಾ? ಯಾರಿಗೂ ಮೈ ಮುಟ್ಟಬಾರ್ದು, ಹೊಡೆಯೋದು, ತಳ್ಳೋದು ಮಾಡಬಾರ್ದು, ಹಿಂಗೇನಾದ್ರು ಇರ್ತಾವ ಕಂಡೀಷನ್? ಯಾರಿಗ ಧಕ್ಕೆ ಬರದಂತೆ ನೋಡ್ಕೋಬೇಕು ಅಷ್ಟೇ. ಬೇರೆ ಕೆಲವು ಗೇಮ್ಸ್ ಅವರೇ ಡಿಸೈನ್ ಮಾಡಿ ಕೊಡ್ತಾರೆ. ಬಟ್ ರೂಲ್ಸ್ ಬ್ರೇಕ್ ಆಗಿದೆ ಸುಮಾರು ಸಲಿ. ಅಂದ್ರೆ ಆಟ ಆಡುವಾಗ ಫಾರ್ ಎಕ್ಸಾಂಪಲ್ ಸಂಗೀತ ಮತ್ತು ಪ್ರತಾಪ್ ಕಣ್ಣಿಗೆ ನೀರು ಎರಚೋದಿತ್ತಲ್ವಾ? ಹೌದು. ಸೊ ಅವಾಗ ಎಷ್ಟೊಂದು ಹಾನಿ ಆಯ್ತಲ್ವಾ? ಅದು ಆಮೇಲೆ ಗೊತ್ತಿತ್ತು ಹಾನಿ ಆಯ್ತಂದೆ ಅಂತ. ಯಾಕಂದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ. ಆ ಸೋಪ್ ನೀರು ಹಾಕೋದು ಅಂತ ಐಡಿಯಾ ಕೊಟ್ಟಿದೆ ಅವ್ರ ಟೀಮ್. ನಮಗೆ ಆ ಐಡಿಯಾ ಕೊಟ್ಟಿದ್ದು ಅವ್ರು ಮಾಡಿದೆ, ನಾವು ಫಾಲೋ ಮಾಡಿದ್ದೀವಿ. ಆ್ಯಂಡ್ ಏನಂದ್ರೆ ನಮ್ಮ ಟೀಮಲ್ಲಿ ವರ್ತೂರು ಜಾಸ್ತಿ ಆದಾಗ ಎದ್ದು ಹೋಗಿದ್ಮೇಲೆ ಯಾರೋ ಹಿಂದೆ ಓಡಿ ಬಂದು ಯಾರು ನೀರು ಎರಚಿಲ್ಲ. ಇವರು ಎದ್ದು ಹೋಗಿದ್ರೆ ನಾವು ಹಿಂದೆ ಹೋಗಿ ಏನು ನೀರು ಎರಚಿರ್ಲಿಲ್ಲ. ನೀವು ಕೂಡ ಜೋರಾಗಿ ಎರಚಿದ್ರಿ ಅವತ್ತು? ನಾ ಜೋರಂಗೆ ಎರಚಿರ್ಲಿಲ್ಲ. ಅವರು ಎಷ್ಟು ನನ್ನ ಮೇಲೆ ಹಿಟ್ ಮಾಡಿದ್ರು ಅದನ್ನ ಕೂಡ ಕಮ್ಮಿನೇ ನಾ ಮಾಡಿದ್ದೀನಿ. ಯಾಕಂದ್ರೆ ನನಗೆ ಚೆನ್ನಾಗಿ ನೆನಪಿದೆ, ಅವಿನಾಶು ಪ್ರತಾಪು ಅವರು ಹಿಟ್ ಮಾಡೋ ಸ್ಪೀಡ್ ಜೋರಲ್ಲಿ ನನಗೆ ಮುಖನೇ ಮೂವ್ ಆಗ್ತಿತ್ತು. ಸೊ ನಾ ಏನು ಜೋರಂಗೆ ಹಿಟ್ ಮಾಡಿರ್ಲಿಲ್ಲ. ಆ್ಯಂಡ್ ಜೋರಲ್ಲಿ ಹಿಟ್ ಮಾಡಿದ್ರೆ ಆ ಸ್ಕಿನ್ನಲ್ಲೇ ಕಾಣಿಸುತ್ತೆ, ಆ್ಯಕ್ಚುಲಿ ಸ್ಕಿನ್ನೇ ಪೀಲ್ ಆಗುತ್ತೆ. ಆ ಥರ ಎಲ್ಲ ಏನೂ ಆಗಲಿಲ್ಲ. ಅವರು ಆ ಸೋಪ್ ವಾಟರ್ ಬಂದು ಕಣ್ಣಲ್ಲಿ ಹೋಗಿದ್ದಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಯಿತು. ಬಟ್ ಅವ್ರ ಹೆಲ್ತ್ ಬಗ್ಗೆ ಇನ್ನೂ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಇದ್ದಿರಬೇಕು. ಯಾಕೆಂದರೆ ನನಗೆ ಆ ಲೆವೆಲ್ಗೆ ನೋವಾಯ್ತಂದ್ರೆ ಅಲ್ಲಿ ಕುತ್ಕೊಳ್ಳಲ್ಲ ಅಂತ ನಾ ಎದ್ದು ಹೋಗ್ತಿದ್ದೆ. ಅವರು ಅದು ಮಾಡಿರಬೇಕು. ಬಿಗ್ ಬಾಸ್ ಅಲ್ಲಿ ನೆನಪಿಡುವಂತ ಒಂದು ಘಟನೆ ಏನಾದರೂ ಹೇಳ್ತೀರಾ ಮೈಕಲ್ ಅವರೇ? ನನಗೆ ನೆನಪಿರೋ ಘಟನೆ ಒಂದು ಆ್ಯಕ್ಚುಲಿ ಕ್ಯಾಪ್ಟನ್ ಆಗಿದ್ದು ದಿನ. ಅದು ಆ ಟೈಮಲ್ಲಿ ಸ್ವಲ್ಪ ನಾ ಪ್ರಾಪರ್ ಆಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆ ವಾರ ನಾ ಟೀಮ್ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿದೆ. ಬಟ್ ಟೀಮ್ ಕ್ಯಾಪ್ಟನ್ ಆಗಿರಲಿಲ್ಲ, ನನ್ನ ಆಯ್ಕೆ ಮಾಡಲಿಲ್ಲ ಟೀಮ್ ಕ್ಯಾಪ್ಟನ್ ಆಗೋದಕ್ಕೆ. ಬಟ್ ಅದೇ ವಾರ ಟಾಸ್ಕಲ್ಲಿ ಫೈಟ್ ಮಾಡಿ ಗೆದ್ದು ಹೌಸ್ ಕ್ಯಾಪ್ಟನ್ ಆಗಿದ್ದು ನನಗೆ ತುಂಬ ಖುಷಿ ಇತ್ತು. ಆ್ಯಂಡ್ ನನ್ನ ಅಮ್ಮ ಫೋಟೋ ಎಲ್ಲ ತುಂಬ ದಿನ ಬಿಟ್ಟು ನನ್ನ ಫೋಟೋ ಸಿಕ್ತು. ಸೊ ಅದು ತುಂಬ ಖುಷಿ ಆಯಿತು. ಮನೆಗೆ ಅಮ್ಮ ಬಂದಾಗ ಹೇಗಿತ್ತು ಆ ಕ್ಷಣ? ತುಂಬ ಚೆನ್ನಾಗಿತ್ತು. ನನಗೆ ಗೊತ್ತಿತ್ತು ಅವ್ರಿಗೆ ಮನೆ ಬರಬೇಕು ಅಂತ ತುಂಬ ಆಸೆ ಇರುತ್ತೆ ಅಂತ. ಯಾಕಂದರೆ ಲಾಸ್ಟ್
ಟೈಮ್ ನಾವು ಒಂದು ಶೋ ಮಾಡಿದಾಗ ಅವ್ರದ್ದು ಒಂದು ಫೋನ್ ಕಾಲ್ ಸಿಕ್ತು, ಅದರಲ್ಲಿ ಅವ್ರ ಫೋಟೋ ಒಂದು ಹಾಕಿದ್ರು. ಅದೇ ಅವ್ರಿಗೆ ತುಂಬಾ ಖುಷಿ ಆಯ್ತು. ಈ ಟೈಮ್ ಅವರೇ ಬಂದು ಒಳಗಡೆ ಬರಕ್ಕೆ ಅವ್ರಿಗೆ ತುಂಬಾ ಖುಷಿ ಇರುತ್ತೆ ಅಂತ ನನಗೆ ಗೊತ್ತಿತ್ತು. ಆ್ಯಂಡ್ ಅವ್ರಿಗೆ ಬೇರೆ ಕಂಟೆಸ್ಟೆಂಟ್ಗಳನ್ನು ಮೀಟ್ ಮಾಡೋಕ್ಕೆ ಯಾವಾಗಲೂ ಅವ್ರಿಗೆ ತುಂಬಾ ಖುಷಿ ಇರುತ್ತೆ. ಸೊ ಅದು ಬಂದು ಮೀಟ್ ಮಾಡೋಕ್ಕೆ ಅವ್ರಿಗೆ ತುಂಬಾ ಖುಷಿ ಆಯ್ತು. ಅವ್ರ ಖುಷಿನ ನೋಡಿ ನನಗೆ ಖುಷಿ ಆಯ್ತು. ಅಮ್ಮನ ಆಸೆ ಏನಿತ್ತು? ಅಮ್ಮನ ಆಸೆ ನಾನೇ ಗೆಲ್ಲಬೇಕು ಅಂತ ಇತ್ತು. ಅಫ್ಕೋರ್ಸ್ ಅಮ್ಮ ಇದ್ರೆ ಅದೇ ಇರುತ್ತೆ. ಬಟ್ ಒಂದು ಒಳ್ಳೆ ಹೆಸರು ಮಾಡಿದ್ದೀನಿ ಅಂತ ಅವ್ರಿಗೆ ಇವಾಗ ಖುಷಿ ಇದೆ. ಈಗ ಮನೆಯಿಂದ ಹೊರಗೆ ಬಂದಮೇಲೆ ಏನಂದ್ರು ಅಮ್ಮ? ನೀನ ಸ್ವಲ್ಪ ಇದ್ದಿರ್ಬೋದಲ್ಲ, ನೀನು ಇನ್ನ ಆಟ ಆಡ್ತಿದ್ದೆ ಅಂತ ಹೇಳಿದ್ರು. ಬಟ್ ನಾನು ಅವ್ರಿಗೇನು ಗೊತ್ತು, ನಾ ಎಲ್ಲ ಟ್ರೈ ಮಾಡಿ ನಾನು ಬೆಸ್ಟ್ ಕೊಟ್ಟು ಬಂದಿದ್ದೀನಿ, ಏನೋ ಬಿಟ್ಟು ಕೊಟ್ಟು ಬಂದಿಲ್ಲ ಅಂತ ಅವ್ರಿಗೆ ಗೊತ್ತು. ಸೊ ಏನು ಪ್ರಾಬ್ಲಮ್. ಬಟ್ ನಿಮ್ಮ ಪಾಡಿ ನೀವು ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀರಿ ಮೈಕಲ್, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ವೀಕ್ಷಕರ ದೃಷ್ಟಿನಲ್ಲಿ ಮೈಕಲ್ ಅವರು ಇನ್ನೂ ಒಂದು 2 ವಾರ ಇರ್ಬೋದಾಗಿತ್ತು, ಅಥವಾ ಇನ್ನೂ ಒಂದು ವಾರ ಇರ್ಬೋದಾಗಿತ್ತೇನೋ, ಯಾಕೆ ಹಿಂಗೆ ಎಡವಟ್ಟು ಮಾಡ್ಕೊಂಡ್ಬಿಟ್ರು, ಯಾಕೆ ಅಗ್ರೆಸಿವ್ ಅಂದರೆ ಒಂಥರ ರೂಡಾಗಿ ಬಿಹೇವ್ ಮಾಡಿದ್ರು, ಅವ್ರು ಇನ್ನೂ ಇರ್ಬೋದಾಗಿತ್ತಲ್ಲ ಅನ್ನೋ ಅಭಿಪ್ರಾಯ ಕೇಳಿ ಬಂತು. ಸೊ ನಿಮಗೆ ಅದು ಅನಿಸಿದೆಯಲ್ಲೋ ಗೊತ್ತಿಲ್ಲ. ಅದು ಇರಬಹುದು, ಬಟ್ ನನಗೆ ಆ ಜಾಗದಲ್ಲಿ ಅನ್ಸಾದ್ನು ಹೇಳ್ದೆ ಒಂದು ಪ್ರಿಟೆಂಡ್ ಮಾಡಿ ಇರೋದಕ್ಕೆ ಆಗಲ್ಲ. ಸೊ ಅದರಲ್ಲಿ ನನಗೆ ಏನಿತ್ತು ನಾ ಹೇಳಿದೆ. ಆ್ಯಂಡ್ ಒಬ್ಬೊಬ್ರಿಗೆ ಇಷ್ಟ ಆಗಿದೆ, ಒಬ್ಬೊಬ್ರಿಗೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಏನು ಮಾಡೋಕ್ಕಾಗಲ್ಲ. ನಿಮಗೇನಾದರೂ ಬಿಗ್ ಬಾಸ್ನಲ್ಲಿ ಬೇಜಾರಾಗಿರುವಂಥ ಘಟನೆ ನಡೆದಿದೆಯಾ? ಬೇಜಾರಾದಂಥ ಘಟನೆ ಇರುತ್ತಲ್ಲ ಮನಸ್ಸಲ್ಲಿ, ಅಯ್ಯೋ ಹಿಂಗೆ ಆಗ್ಬಿಡ್ತಪ್ಪ ಅಲ್ಲಿ ನಮಗೆ ಈ ಥರ ಮಾಡಿದ್ರು ಅಂತ. ಯಾವುದೇ ಕಂಟೆಸ್ಟೆಂಟ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಬೇಜಾರಾಗಿರುವಂಥ ಒಂದು ಸಂದರ್ಭ. ಅಷ್ಟು ಇವಾಗ ನನಗೆ ರೀಸೆಂಟಾಗಿ ಮೆಮೊರಿಯಲ್ಲಿ ಇರೋದು ಏನಂದರೆ, ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಸ್ಪ್ರೇ ಮಾಡೋದು ಎಲ್ಲ, ಇದನ್ನ ಸ್ಪ್ರೇ ಮಾಡೋ ಟಾಸ್ಕಲ್ಲಿ ಫೋಟೋಗಳಿಗೆಲ್ಲ ಬ್ಲ್ಯಾಕ್ ಸ್ಪ್ರೇ ಮಾಡಿದ್ರು. ಸೊ ಅದು ಮಾಡುವಾಗ ನನಗೆ ಸ್ವಲ್ಪ ಇದಿತ್ತು. ಬಟ್ ಅದರಲ್ಲಿದ್ದು ಏನು ದೊಡ್ಡದೇನು ಆಗಲಿಲ್ಲ. ನೆಕ್ಸ್ಟ್ ರೌಂಡೇ ಹೋಗಿ ವಿನಯ್ನು ಕಾರ್ತಿಕ್ನು ಪೇಪರ್ನ ಹರಿದಾಕಿದ್ರು. ಸೊ ಅದರಲ್ಲಿ ಏನೋ ಯೂಸೇ ಇಲ್ಲ ಕೂಡ. ನೀವೊಂದು ಮಾತು ಬಳಸಿದ್ರಿ ಇವಾಗ ತಾನೇ, ಪ್ರಿಟೆಂಡ್ ಅಂದ್ರೆ ನಾನು ನಟನೆ ಮಾಡ್ತಿರ್ಲಿಲ್ಲ ಅಂತೇಳಿ. ಹೌದು. ಮೈಕಲ್ ಅವ್ರ ಪ್ರಕಾರ ಅಲ್ಲಿ ನಟನೆ ಮಾಡೋರು ಯಾರು? ನನ್ನ ಪ್ರಕಾರ ನಟನೆ ಮಾಡೋರು ಮೇ ಬಿ ಪ್ರತಾಪ್ ಇರ್ಬೋದು, ಸಂಗೀತ ಇರ್ಬೋದು. ಆ್ಯಂಡ್ ನನಗೆ ಫಸ್ಟು ಹೆಸರು ಬರೋದು ಅವರೇ. ಯಾಕಂದರೆ ಎಲ್ಲರೂ ಬಂದು ಪೇರೆಂಟ್ಸ್ ಬಂದಾಗಲೂ ಸರಿ ಎಲ್ಲ ಬಂದು ಅದು ಬೇಡ, ಖುಷಿ ಹೆಂಗಿರೋ ಇದು ಅದು ಅಂತ ಹೇಳ್ತಾ ಇದ್ರು. ನಮಗೇನು ಕಷ್ಟ ಇರುತ್ತೆ, ನಮಗೇನು ತುಂಬ ಕಷ್ಟ ಇತ್ತು ಒಳಗಡೆ. ಬಟ್ ನಾವು ಹೋಗಿ ಒಂದು ಕ್ಯಾಮ್ರಾ ಇರೋ ಜಾಗದಲ್ಲಿ ಹತ್ತಿದಲ್ಲ, ಇಲ್ಲ ನಾವು ಆ ಥರ ಮಾಡೋಕ್ಕೆ ಆಗೋದಿಲ್ಲ ನಮಗೆ. ಹೌದು, ಮೈಕಲ್ ಅವರು ಹತ್ತಿದ್ದು ನೋಡಿಲ್ಲ. ಆದರೆ ಬಿಗ್ ಬಾಸ್ ಮನೆಯಿಂದ ನಾಮಿನೇಟ್ ಆಗಿ ಹೊರಗೆ ಹೋಗುವಾಗ, ಅಂದರೆ ಎಲಿಮಿನೇಟ್ ಆಗಿ ಹೊರಗೆ ಹೋಗುವಾಗ ಮಾತ್ರ ಹತ್ತಿದ್ದು ನೋಡಿದೆ ನಾನು. ಹೌದು. ಯಾಕೆ ಅವಾಗ ಕಣ್ಣೀರು ಬಂದಿದ್ದು? ಅದು ನನಗೆ ಒಂದ್ ಕಡೆ ಸ್ಯಾಡ್ ಆಗಿತ್ತು, ಹೋಗ್ತೀನಿ ಅಂತ ಎಲ್ಲರ ಜೊತೆ ಇದ್ದು 90 ಡೇಸ್ ಇದ್ದಿದ್ದೀನಿ, ಒಂದು ಅಭ್ಯಾಸ ಆಗಿದೆ ಇತ್ತು. ಸೊ ಆ್ಯಂಡ್ ಆ ಟೈಮಲ್ಲಿ ಅವರು ಕ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಟೈಮಲ್ಲಿ ನನಗೇನೋ ಕಣ್ಣೀರು ಬಂತು ಅಷ್ಟೇ, ಬೇರೇನಿಲ್ಲ. ಎಸ್ ಮೈಕಲ್ ಅವರೇ, ನಾನು ಫಟಾಫಟ್ ಪ್ರಶ್ನೆ ಕೇಳ್ತೀನಿ, ಫಟಾಫಟ್ ಉತ್ತರ ಕೊಡಿ. ಮೈಕಲ್ ಅವ್ರು ಕಂಡಂತೆ ವಿನಯ್ ಹೇಗೆ? ವಿನಯ್ ನನ್ನ ಪ್ರಕಾರ ಒಂದು ಅಗ್ರೆಸಿವ್ ಪ್ಲೇಯರ್, ಒಂದು ಒಳ್ಳೆ ಪ್ಲೇಯರ್. ಬಟ್ ನನಗೆ ವಿನಯ್ ಅಂದರೆ ಇಷ್ಟ ಆ್ಯಕ್ಚುಲಿ. ಅವ್ರ ಅಗ್ರೆಸಿವ್ ಇರೋದೇ ಚಂದ. ಕಾರ್ತಿಕ್ ಬಗ್ಗೆ ಏನು ಹೇಳ್ತೀರಿ? ಕಾರ್ತಿಕ್ ಒಂದು ಒಳ್ಳೆ ಹುಡುಗ, ಒಂದು ಒಳ್ಳೆ ಆ್ಯಕ್ಟರು. ಆ್ಯಂಡ್ ಅವನಿಗೆ ಒಂದು ಒಳ್ಳೆ ಫ್ಯೂಚರ್ ಇದೆ ಅಂತ ನನಗೆ ಅನಿಸುತ್ತೆ. ಸಂಗೀತ ಒಂದು ಒಳ್ಳೆ ಪ್ಲೇಯರ್. ಅವ್ನಿಗೆ ಒಂದು ರಿಯಾಲಿಟಿ ಶೋ ಕಂಟೆಸ್ಟೆಂಟ್ಗೆ ಇರ್ಕೂಡಿಯೋ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಇದೆ ಅವಳ ಹತ್ರ. ಸೊ ವೆರಿ ಗುಡ್, ಒಳ್ಳೇದಾಗಲಿ. ಪ್ರತಾಪು ತುಂಬ ಯೋಚನೆ ಮಾಡಿ ಆಡ್ತಾ ಇದ್ದಾನೆ. ಆ್ಯಂಡ್ ಅವನಿಗೆ ಏನೋ ಒಂದು ಐಡಿಯಾ ಇದೆ, ಏನು ಕೆಲಸ ಅವನಿಗೆ ಆಗುತ್ತೆ ಅಂತ. ಸೊ ಅದು ಚೆನ್ನಾಗಿ ಮಾಡ್ತಾ ಇದ್ದಾನೆ. ತುಕಾಲಿ ಅಂದರೆ ಕಾಮಿಡಿ. ನಾ ಎಷ್ಟು ತುಕಾಲಿದ್ದು ನಕ್ಕಿದ್ದೀನಿ ಅಂದರೆ ಹೇಳೋಕ್ಕಾಗಲ್ಲ, ತುಂಬ ನಕ್ಕಿದ್ದೀನಿ. ಅವನು ಬಾಡಿ ಲ್ಯಾಂಗ್ವೇಜ್, ಅವನ ಫೇಸ್ ಎಕ್ಸ್ಪ್ರೆಷನ್ಸ್ ಎಲ್ಲದರಲ್ಲಿ ಒಂದು ಕಾಮಿಡಿಯನ್ ಇದೆ. ಸೊ ಅವನು ತುಂಬ ಮುಂದೆ ಬರ್ತಾನೆ ಅಂತ ಭಾವಿಸ್ತೀನಿ. ಒಂದೆರಡು ಬಾರಿ ಸುದೀಪ್ ಅವರು ಕೂಡ ತುಕಾಲಿ ಅವರಿಗೆ ವಾರ್ನ್ ಮಾಡಿದ್ದುಂಟು, ಅಂದ್ರೆ ಕಾಮಿಡಿ ಯಾರಿಗೂ ಹರ್ಟ್ ಆಗಬಾರ್ದು ಅನ್ನುವಂಥದ್ದು. ಈ ಅಭಿಪ್ರಾಯಕ್ಕೆ ತಾವೇನು ಹೇಳ್ತೀರಿ? ಹೌದು, ಅದು ಕಾಮಿಡಿ ಮಾಡಿದಾಗ ಒಬ್ಬರನ್ನ ಹರ್ಟ್ ಮಾಡದೆ ಕಾಮಿಡಿ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಕಲಿತಾ ಇದ್ದಾನೆ ತುಕಾಲಿ. ಸ್ಟಾರ್ಟಿಂಗಲ್ಲಿ ಅದು ಮಾತ್ರ ಮಾಡ್ತಿದ್ದ. ಬಟ್ ಹೋಗ ಅವನದು ಒಂದು ಹೊಸ ಕಾಮಿಡಿ, ಅವನಲ್ಲಿ ಒಂದು ಹೊಸ ಒಂದು ರೂಟ್ ಅವನಿಗೆ ಓಪನ್ ಆಯಿತು. ಸೊ ಒಳ್ಳೆಯದು. ವರ್ತೂರು ಸಂತೋಷ್ ಬಗ್ಗೆ ಏನು ಹೇಳ್ತೀರಿ? ವರ್ತೂರು ಸಂತೋಷ್ ಬಂದು
ಫ್ಯಾನ್ಸ್ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾನೆ. ಅವನು ಅವನ್ನ ಉಳಿಸ್ಕೊಳಕ ಅವನೊಂದು ರೀಸನ್ ಕೊಡಬೇಕು, ಇನ್ನೂ ಚೆನ್ನಾಗಿ ಆಟ ಆಡಬೇಕು, ಇನ್ನೂ ಜಾಸ್ತಿ ಮಾತಾಡಬೇಕು ಅಂತ ನನಗೆ ಅನಿಸುತ್ತೆ. ಹೊರತೂರು ಸಂತೋಷ್ ಹೊರಗೆ ಹೋಗಿದ್ರಲ್ವಾ ಮನೆಯಿಂದ, ಮತ್ತೆ ಒಳಗೆ ಬಂದ್ರು. ಯಾಕೆ ಹೋಗಿದ್ರು ಅಂತ ನಿಮ್ಗೆ ಗೊತ್ತಾಗಿತ್ತಾ? ಇವಾಗ ಗೊತ್ತಾಯ್ತು. ಜೈಲ್ಗೆ ಹೋಗಿದ್ದಾನೆ ಅಂತೆಲ್ಲ ಗೊತ್ತೇ ಇಲ್ಲ, ಏನೂ ಇಲ್ಲ, ಇದೇ ಇಲ್ಲ. ಓಕೆ. ಅಷ್ಟು ದೊಡ್ಡ ವಿಷಯ ಎಲ್ಲ ನಡೆದಿದೆ ಅಂತ ಇವಾಗಲೇ ಗೊತ್ತಾಗಿದೆ ನನಗೆ. ಸೊ ಮತ್ತೆ ಪ್ರತಾಪ್ ಕೂಡ ಇತ್ತೀಚೆಗೆ ಹೊರಗೆ ಹೋಗಿ ಬಂದಿದ್ರು, ಆ ವಿಚಾರ ಗೊತ್ತಾಗಿತ್ತಾ? ಅವರು ಏನೋ ಊಟ ಮಾಡಿದೆ, ಇದು ಏನೋ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಹೋಗಿ ಬಂದ. ಬಟ್ ಹೊರಗಡೆ ಏನಾಯ್ತು ಅಂತ ಗೊತ್ತಿಲ್ಲ. ಓ, ನೀವು ಹೊರಗೆ ಬಂದಾದ್ಮೇಲೆ ಆಗಿರುವಂತ ಇನ್ಸಿಡೆಂಟ್ ಅಲ್ವಾ ಅದು? ಇಲ್ಲ ನೀವು ಇದ್ದಾಗ. ಸೊ ಏನಾಯ್ತು ಹಾಗಾದ್ರೆ? ಅವನು ಏನೋ 3 ದಿನ ಏನೋ ಮೂಡ್ ಔಟ್ ಇದ್ದು, ಅವನು ಊಟ ಮಾಡಿರ್ಲಿಲ್ಲ. ಸೊ ಅದರಲ್ಲಿ ಅವನಿಗೆ ಏನೋ ಹೆಲ್ತ್ ಇಶ್ಯೂಸ್, ಏನೋ ಫುಡ್ ಪಾಯ್ಸನಿಂಗ್ ಆಯ್ತು ಅಂತ ಹೊರಗೆ ಬಂದ. ಯಾಕೆ ತಿಂದಿಲ್ಲ ಏನು ಗೊತ್ತಿಲ್ಲ ಅವರು. ಯಾಕಂದ್ರೆ ನಾವು ಅವನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಿಲ್ಲ, ಆ್ಯಂಡ್ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಅವ್ರಿಗೇ ಗೊತ್ತಿರಲಿಲ್ಲ. ಸೊ